ತಗೊಳ್ಳೋದಲ್ಲ, ಏನಷ್ಟು ಕಂಡೀಷನ್ ಮಾಡಿದ್ದಾರೆ ಅಂತೆಲ್ಲ ಕೇಳಿಸ್ರು. ನಾನು ಏನಿಲ್ಲ ಪಾಪ ಅವ್ರ ಹಣೆಗಾರ ಇತ್ತಂಗೆ ಆಯಿತು ಅಂತೆಲ್ಲ ಹೇಳ್ಕೊಂಡು ಹೋದ್ವಿ. ಮತ್ತು ಪುನಃ ಅಂದರು ಇಲ್ಲ, ಇದು ಸಾಮಾಜಿಕ ಬಹಿಷ್ಕಾರ ಹಾಕಂಗಿಲ್ಲ, ನೀವು ಪೂರ ಯಾರನ್ನೋ ಕಂಡು ಬೆರೆತಿದ್ದಾರ, ಯಾರನ್ನು ಗೆಲ್ಲಿಸ್ತಾ ಇದ್ದಾರೆ, ಏನಿಲ್ಲ, ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನೀವು ಪಂಚಾಯತಿಗೊಂದು ಲೆಟ್ರ್ ಕೊಡಿ, ಪಂಚಾಯತಿ ಮುಖಾಂತರ ಏನು ತೀರ್ಮಾನ ಆಗುತ್ತೋ ತಿಳ್ಕೊಳ್ಳಿ, ಅಲ್ಲಿಂದ ತಿಳ್ಕೊಂಡ್ಮೇಲೆ ಹಂತವಾಗಿ ನೀವು ನಾನು ವ್ಯವಹಾರ ಮಾಡ್ಬೋದು ಅಂತ ಅವ್ರು ನಮಗೆ ಮಾಹಿತಿನ ಕೊಡ್ತಾರೆ. ಆ ಮಾಹಿತಿ ಕೊಟ್ಟ ನಂತರ ನಾನು ಪಂಚಾಯತಿಗೆ ಪುನಃ ನೆಕ್ಸ್ಟು 4ನೇ ತಿಂಗಳು 2025ರಲ್ಲಿ ಪಂಚಾಯತಿಗೆ ದೂರು ಕೊಟ್ಟೆ. ಪಂಚಾಯತಿಗೂ 1 ತಿಂಗಳು ಆದ ನಂತರ ನಮ್ಮನ್ನು ಅಲ್ಲಿಗೆ ಕರೆದು ನಿಮಗೆ ಬನ್ನಿ ಏನು ತೀರ್ಮಾನ ಮಾಡಿಕೊಡ್ತೀನಿ ಅಂತ. ಅಲ್ಲಿ ತೀರ್ಮಾನ ಮಾಡ್ಕೊಡ್ಬೇಕಾದ್ರೂ ಎಲ್ಲ ವಿದ್ಯಾವಂತರೇ, ಏನೂ ಅಲ್ಲ, ಪಂಚಾಯತಿರೋ ಎಲ್ಲ ವಿದ್ಯಾವಂತರೇ ನಮ್ಮನ್ನು ಬೇಕು ಅಂದ್ಬಿಟ್ಟೆ, ನೀವು ಇಲ್ಲಿ ಏನೇ ತೀರ್ಮಾನ ಮಾಡಿಸ್ಕೊಂಡ್ರೆ ನಾವು ಏನೇ ಮಾಡಿದ್ರು ಇಲ್ಲಿ ಆಗೋದಿಲ್ಲ, ನೀವು ಪುನಃ ಗ್ರಾಮಕ್ಕೆ ಹೋಗಿ ನಿಮ್ಮ ಗ್ರಾಮದವ್ರ ಜೊತೆ ಸರಿ ಮಾಡಿಕೊಂಡು ಏನೋ ಕೇಳಿರೋ ತಪ್ಪ ಕೊಟ್ಬಿಟ್ಟು ದಂಡನೆ ಕೊಟ್ಬಿಟ್ಟು ನೀವು ಇದು ಮಾಡ್ಕೊಳ್ಳಿ ಅಂತ ಪಂಚಾಯತಿಗೆ ಅಧ್ಯಕ್ಷರಾಗಿರೋರು ಮಂಜುನಾಥ್ ಅಂತ ಪರಂಗಿ ಮಾಸ್ಟರ್ ಮಗನು, ಅವರು ಅಲ್ಲಿ ಮೆಂಬರ್ ಆಗಿರೋರು ಪುಟ್ಟರಾಜು ಅಂತ, ಅವರು ಎಲ್ಲರಿಗೂ ಇದರ ಅನುಭವ ಚೆನ್ನಾಗಿ ಗೊತ್ತಿದೆ, ಸಾಮಾಜಿಕ ಬಹಿಷ್ಕಾರ ಏನು ಅಂತ. ಆದರೂ ಅವರು ಏನೋ ಗೊತ್ತಿಲ್ಲ ಥರ ನಮ್ಮ ಮೇಲೆ ಹೋಗೋಬರ ಕೇವಲವಾಗಿ ಒಂಥರ ಭಾಷೆಯಲ್ಲಿ ಮಾತಾಡೋದು. ಎಲ್ಲರೂ ನಾವು ಯಾರಿಗಂತ ನಮ್ಮೂರಲ್ಲಿರೋದು 5,000 ಜನ, ನಾವು 5,000 ಜನಕ್ಕೆ ನಾವು ಒಬ್ಬರು ಏನು ಉತ್ತರ ಕೊಡೋಕ್ಕಂತ ಹೇಳಿ ಈ ಥರ ಮಾಡಿ ಪಂಚಾಯತಿಗೆ ದೂರು ಕೊಟ್ಟು ಅಲ್ಲಿ ನಮ್ಮ ಮಗಳನ್ನ ಕರೆಸಿ ಎಲ್ಲನೂ ಕೇಳಾಕಿಟ್ಟ. ನೀವೇನೇ ವಾದ ಮಾಡಿದ್ರು 5 ಲಕ್ಷ ರೂಪಾಯಿ ತಪ್ಪು ಖಂಡಿತ ಕೊಡಲೇಬೇಕು ಕಣಮ್ಮ, ಕೊಡಲಿಲ್ಲ ಅಂದರೆ ನೀವು ಮುಂದೆ ನಾವು ಮುಂದೆ ನೋಡೇ ಕೂಡ ಕಾನೂನಲ್ಲಿ ಹೇಳ್ಕೊಂಡು ಇದನ್ನು ಮಾಜಿ ಆಗಿದ್ದಾರೆ TP ಮಾದೇವ್ ಶೆಟ್ಟಿ ಅವರು ಸುಧಾ ವಾದ ಮಾಡಿ ಅವ್ರ ಜೊತೆಲೆಲ್ಲ ಹೇಳೋರೆ. ಅವ್ರು ಎಲ್ಲಿಂದ ಎಲ್ಲಿಗಾರು ಹೋಗಿ ಒಂದು ಅಜ್ಜೆ ನಾವು ಮುಂದಿರ್ಬೇಕು, ನಮ್ಮ ಗ್ರಾಮದವರು ನಮಗೆ MLA ಬೆಂಬಲ ಇದೆ ಅಂತ ಓಪನ್ ಆಗಿ ಎಲ್ಲರೂ ಹೇಳ್ಕೊಂಡು ಬರ್ತಾ ಇದ್ದಾರೆ.